everyone, this is Kirtana from Rankbook. Hope you are all doing good. In previous session, we have already discussed the theoretical part of Boolean algebra. In today's session, we are going to discuss some of the questions related to Boolean algebra which may appear in PGCET exam 2024. We have covered almost all the questions which are repeatedly appeared in the previous year question papers of PGCET. Let's start one by one. What values can a Boolean variable take? Boolean variable ಅನ್ನೋದು ಯಾವ ವ್ಯಾಲ್ಯೂಸ್ನ ತಗೊಳುತ್ತೆ ಅಂತ ಕೇಳಿದ್ದಾರೆ. Here there are four options. Option A is true and false, option B is 0 and 1, and option C is both A and B, and option D is none of them. The solution for this question is both A and B. ಯಾಕೆ A and B ಎರಡು ಅಂತ ಹೇಳಿದ್ರೆ A ನಲ್ಲಿ ಆಪ್ಷನ್ ನೋಡಿ ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ, ಬಿ ನಲ್ಲಿ 0 and 1 ಅಂತ ಕೊಟ್ಟಿದ್ದಾರೆ. ನಿಮಗೆ ನಾನು ಆಲ್ರೆಡಿ ಥಿಯರಿ ಪಾರ್ಟಲ್ಲಿ ಹೇಳಿದ್ದೆ, ಬೂಲಿಯನ್ ವೇರಿಯಬಲ್ ಅಂತ ಬಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು ಒಂದೇ ಟಾಪಿಕ್, ದಟ್ ಇಸ್ ಬೈನರಿ ಡಿಜಿಟ್ಸ್. ಬೈನರಿ ಡಿಜಿಟ್ಸ್ ಅಂತ ಹೇಳಿದಾಗ ನಮಗೆ 0 and 1 ಅಂತ ಬರುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ, 0ನ ನಾವು ಫಾಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಥವಾ ನೇಮ್ ಮಾಡ್ತೀವಿ, 1ನ ನಾವು ಟ್ರೂ ಅಂತ ಹೇಳಿ ನೇಮ್ ಮಾಡ್ತೀವಿ. ಸೊ ಇದು ಎರಡು ಥರ ವ್ಯಾಲ್ಯೂಸ್ನ ನಾವು ಬೂಲಿಯನ್ ವೇರಿಯಬಲ್ಸ್ಗೆ ಕೊಡ್ಬೋದು. So C is the correct answer for this question. Next question. Which Boolean operator requires both conditions to be true to return true? ಈ ಕ್ವೆಶನ್ ಮೀನಿಂಗ್ ಅಂತ ಏನಪ್ಪ ಅಂತ ಹೇಳಿದ್ರೆ, ಎರಡು ಇನ್ಪುಟ್ ವ್ಯಾಲ್ಯೂಸ್ ಇದೆ ಆರ್ ಎರಡು ಕಂಡೀಷನ್ಸ್ ಇದೆ, ಅದು ಎರಡೂ ಕಂಡೀಷನ್ಸ್ ಸಹ ಟ್ರೂ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಎ ಆ್ಯಂಡ್ ಬಿ ಎನ್ ಅನ್ನೋದು ಒಂದು ವೇರಿಯೇಬಲ್ ಅಂತ ತಗೊಳ್ಳೋಣ, ಎರಡು ವೇರಿಯೇಬಲು, ಎರಡು ವ್ಯಾಲ್ಯೂಸ್ ಸಹ ಟ್ರೂ ಇದೆ. ನಾನು ಇದಕ್ಕೆ ಒಂದು ಆಪರೇಷನ್ ಮಾಡಿದಾಗ ನನಗೆ ಔಟ್ಪುಟ್ ಸಹ ಟ್ರೂ ಬರಬೇಕು. ಸೊ ಎರಡು ವೇರಿಯೇಬಲ್ದು ವ್ಯಾಲ್ಯೂಸ್ ಟ್ರೂ ಇದೆ, ನಾನು ಅದನ್ನು ಆಪ್ರೇಟ್ ಮಾಡಿದಾಗ ನನಗೆ ಆಪ್ರೇಷನ್ ಮಾಡಿರೋ ವ್ಯಾಲ್ಯೂಸ್ ಅಂದರೆ ಔಟ್ಪುಟ್ ಸಹ ಟ್ರೂ ಆಗಿ ರಿಟರ್ನ್ ಆಗಬೇಕು. ಸೊ ಯಾವ ಆಪರೇಟರ್ ಯೂಸ್ ಮಾಡಿದ್ರೆ ನನಗೆ ಈ ಆನ್ಸರ್ ಸಿಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ದಟ್ ಈಸ್ ಇವಾಗ ಫಾರ್ ಎಕ್ಸಾಂಪಲ್ ಟ್ರೂ ಅಲ್ವಾ, ಎ 1 ಅಂತ ತೊಗೊಳ್ಳೋಣ, ಬಿ ಸಹ 1 ಅಂತ ತೊಗೊಳ್ಳೋಣ. ನನಗೆ ಇದೆರಡು ಆಪ್ರೇಟ್ ಮಾಡಿದಾಗ 1 ಅಂತಲೇ ಔಟ್ಪುಟ್ ಸಿಗಬೇಕು. ಸೊ ಯಾವ ಆಪರೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ರಿಟರ್ನ್ ಆಗೋದು 1 ಅಲ್ವಾ, ಸೊ 1 into 1 is 1. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆ್ಯಂಡ್ ಆಪರೇಟರ್, ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ನಾಟ್ ಆಪರೇಟರ್ ಡು? ನಾಟ್ ಆಪರೇಟರ್ ಏನು ಮಾಡುತ್ತೆ ಅಂತ ಹೇಳಿದ್ದಾರೆ. ಆ್ಯಸ್ ಯು ಗೈಸ್ ನೋ, ನಾನು ಆಲ್ರೆಡಿ ಥಿಯರಿ ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನಾಟ್ ಆಪರೇಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಇನ್ವರ್ಟ್ಸ್ ದ ವ್ಯಾಲ್ಯೂಸ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಆ್ಯಡ್ಸ್ 2 values, ಮಲ್ಟಿಪ್ಲೈಸ್ 2 values, ಇಟ್ ಇನ್ವರ್ಟ್ಸ್ 2 values ಆ್ಯಂಡ್ ಡಿವೈಡ್ಸ್ 2 values ಅಂತ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ, ಇಟ್ ಇನ್ವರ್ಟ್ಸ್ ವ್ಯಾಲ್ಯೂಸ್. ಆ್ಯಡ್ ಮಾಡೋದು ಆರ್ ಆಪ್ರೇಷನಲ್ಲಿ, ಮಲ್ಟಿಪ್ಲೈ ಮಾಡೋದು ಬಂದು ಆ್ಯಂಡ್ ಆಪ್ರೇಷನಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇನ್ವರ್ಟ್ ಮಾಡೋದು ಬಂದು ನಾವು ನಾಟ್ ಆಪರೇಟರಲ್ಲಿ. ಸೊ ದೀಸ್ ಆರ್ ದ ಬೇಸಿಕ್ ಆಪ್ರೇಟರ್ಸ್ ಅಲ್ವಾ, ಥಿಯರಿಲಿ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ನೋಡಿ, ಇಫ್ ಎ ಈಕ್ವಲ್ಸ್ 0, ಸೊ ಇದಕ್ಕೆ ನಾಟ್ ಆಪರೇಟರ್ನ ಅಪ್ಲೈ ಮಾಡಿದ್ರೆ ನನಗೆ ಎ ವ್ಯಾಲ್ಯೂ ಬಂದು 1 ಆಗುತ್ತೆ. ಓಕೆ, ಅದೇ ಥರ ನಾನು ಎನ 1 ಅಂತ ತೊಗೊಂಡಿದ್ದರೆ ಇದಕ್ಕೆ ನಾನು ನಾಟ್ ಆಪರೇಟರ್ನ ಅಪ್ಲೈ ಮಾಡಿದ್ರೆ ನನಗೆ ವ್ಯಾಲ್ಯೂ ಬಂದು 0 ಆಗುತ್ತೆ. ಇಟ್ ಇನ್ವರ್ಟ್ಸ್ ದ ವ್ಯಾಲ್ಯೂಸ್. 0 ಇದ್ದರೆ 1 ಆಗುತ್ತೆ, 1 ಇದ್ದರೆ 0 ಆಗುತ್ತೆ. ದೆನ್ ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್. ಇಫ್ ಎ ಈಕ್ವಲ್ಸ್ ಟ್ರೂ ಆ್ಯಂಡ್ ಬಿ ಈಕ್ವಲ್ಸ್ ಫಾಲ್ಸ್, ವಾಟ್ ಈಸ್ ಎ ಆ್ಯಂಡ್ ಬಿ ಅಂತ ಹೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ? ಎ ವ್ಯಾಲ್ಯೂ ಬಂದು ಟ್ರೂ, ದಟ್ ಈಸ್ 1 ಕೊಟ್ಟಿದ್ದಾರೆ. ಬಿ ವ್ಯಾಲ್ಯೂ ಬಂದು ಫಾಲ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ 0. ಇದೆರಡೂ ಆ್ಯಂಡ್ ಆಪ್ರೇಟ್ ಮಾಡಿದಾಗ ಅಂದರೆ ಎ ಆ್ಯಂಡ್ ಬಿ ಮಾಡಿದಾಗ, ದಟ್ ಈಸ್ ಎ ಇಂಟು ಬಿ ಅಲ್ವಾ, ಎ ಇಂಟು ಬಿ ಮಾಡಿದಾಗ ನನಗೆ ಏನು ಆನ್ಸರ್ ಸಿಗುತ್ತೆ ಅಂತ ನಾವು ಗೆಸ್ ಮಾಡಬೇಕು. ದಟ್ ಈಸ್ 1 into 0 is 0. We will get an answer as false, that is 0. Option B is the correct answer. Next, if A equals false, then B equals true, what is A or B ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಪರೇಟರ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು, ಬಿಕಾಸ್ ಇದು ಇಂಪಾರ್ಟೆಂಟ್. ಲಾಸ್ಟ್ ಇದೇ ಥರ ಒಂದು ಪ್ರೀವಿಯಸ್ ಕ್ವೆಶನಲ್ಲಿ ಆ್ಯಂಡ್ ಆಪರೇಟರ್ ಕೊಟ್ಟಿದ್ರು, ಇಲ್ಲಿ ಆರ್ ಆಪರೇಟರ್ ಕೊಟ್ಟಿದ್ರು. ಇಫ್ ಎ ಈಕ್ವಲ್ 0 ಅವ್ರು ಕೊಟ್ಟಿರೋದು, ಬಿ ಈಸ್ ಟ್ರೂ ಅಲ್ವಾ, ಅಂದರೆ 1, ಬಿ ಈಸ್ 1, ದೆನ್ ಎ ಆರ್ ಬಿ ಅಂದರೆ ಎ ಪ್ಲಸ್ ಬಿ ಮಾಡಿದಾಗ ನನಗೆ ಏನು ಆನ್ಸರ್ ಸಿಗುತ್ತೆ? ದಟ್ ಈಸ್ 0 + 1 equals 1. We will get answer as true, right? So option A is the correct answer. Then next question, which operator is represented by the symbol
this one, that is conjunction symbol. We called this symbol as conjunction symbol. So ಯಾವ ಆಪರೇಟರ್ಗೆ ನಾನು ಈ ಸಿಂಬಲ್ನ ಯೂಸ್ ಮಾಡ್ತೀವಿ? ಆ್ಯಂಡ್ ಆಪರೇಟರ್ಗೆ ಅಲ್ವಾ? ನೀವು ಅಬ್ಸರ್ವ್ ಮಾಡಿದ್ದೀರಾ, ನಾನು ಥಿಯರಿ ಪಾರ್ಟಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಆಪರೇಟರ್ನ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ದ ಔಟ್ಪುಟ್ ಆಫ್ ನಾಟ್ ಟ್ರೂ? ವಾಟ್ ಈಸ್ ದ ಔಟ್ಪುಟ್ ಆಫ್ ನಾಟ್ ಟ್ರೂ? ನಾಟ್ ಅಂತ ಹೇಳಿದ್ರೆ ಇಟ್ ಇನ್ವರ್ಟ್ಸ್ ದ ವ್ಯಾಲ್ಯೂಸ್ ಅಲ್ವಾ? ಈಗ ಆಲ್ರೆಡಿ ಟ್ರೂ ಅನ್ನೋ ವ್ಯಾಲ್ಯೂ ಇದೆ, ಅದಕ್ಕೆ ನಾನು ನಾಟ್ ಆಪರೇಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಆನ್ಸರ್ ಬಂದು ಫಾಲ್ಸ್ ಸಿಗುತ್ತೆ. ಬಿಕಾಸ್ ಟ್ರೂ ಇದ್ದಾಗ ಅದ್ರ ಇನ್ವರ್ಸ್ ಬಂದು ಫಾಲ್ಸ್. ಸೊ ಅದೇ ಔಟ್ಪುಟ್ ಆಗಿರುತ್ತೆ ವೆನ್ ಇಟ್ ಕಮ್ಸ್ ಟು ನಾಟ್ ಆಪರೇಟರ್. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್. ವಾಟ್ ಈಸ್ ದ ರಿಸಲ್ಟ್ ಆಫ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿದ್ದಾರೆ. ಟ್ರೂ ಇಸ್ ನಥಿಂಗ್ ಬಟ್ 1, ಫಾಲ್ಸ್ ಇಸ್ ನಥಿಂಗ್ ಬಟ್ 0, ಆರ್ ಆಪರೇಟರ್ ಇಸ್ ನಥಿಂಗ್ ಬಟ್ ಅಡಿಷನ್. ಸೊ 1 + 0 ಮಾಡಿದಾಗ ನನಗೆ ಏನು ಆನ್ಸರ್ ಸಿಗುತ್ತೆ ಅಂತ ಕೇಳಿದ್ದಾರೆ. ದಟ್ ಈಸ್ 1 ಆನ್ಸರ್ ಸಿಗುತ್ತೆ. ದಟ್ ಈಸ್ ಟ್ರೂ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್. ವಾಟ್ ಡಸ್ ದ ಐಡೆಂಟಿಟಿ ಲಾ ಸ್ಟೇಟ್ ಫಾರ್ ಆ್ಯಂಡ್ ಆಪರೇಷನ್ ಅಂತ ಹೇಳಿದ್ದಾರೆ. ಆ್ಯಂಡ್ ಆಪರೇಷನ್ಗೆ ಐಡೆಂಟಿಟಿ ಲಾ ಏನು ಹೇಳುತ್ತೆ ಅಂದಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಐಡೆಂಟಿಟಿ ಲಾ ಅಂತ ಬಂದಾಗ ಅದರಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಒನ್ ಇಸ್ ಆ್ಯಂಡ್ ಐಡೆಂಟಿಟಿ, ಅನದರ್ ಒನ್ ಇಸ್ ಆರ್ ಐಡೆಂಟಿಟಿ ಅಲ್ವಾ? ಸೊ ಆ್ಯಂಡ್ ಐಡೆಂಟಿಟಿ ಅಂತ ಬಂದಾಗ ಅದ್ರ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎ ಆ್ಯಂಡ್ ಟ್ರೂ ಈಕ್ವಲ್ ಸಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನಿಮಗೆ ಆಲ್ರೆಡಿ ಗೊತ್ತು, ನಾನು ಈ ಸ್ಟೇಟ್ಮೆಂಟ್ನ ಥಿಯರಿ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎ ಆ್ಯಂಡ್ ಟ್ರೂ ಈಕ್ವಲ್ಸ್ ಟ್ರೂ. ನಾವು ಯಾವುದೇ ಒಂದು ಇದರಲ್ಲಿ ಆ್ಯಂಡ್ ಆಪರೇಷನಲ್ಲಿ ಟ್ರೂ ಇಸ್ ದ ಐಡೆಂಟಿಟಿ ಎಲಿಮೆಂಟ್ ಆಗಿರುತ್ತೆ. ಸೊ ನಾನು ಯಾವುದೇ ಒಂದು ವೇರಿಯೇಬಲ್ನ ಟ್ರೂ ಜೊತೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ಔಟ್ಪುಟ್ಟು ಅದೇ ವೇರಿಯೇಬಲ್ಲೇ ಸಿಗುತ್ತೆ. ಸೊ ಇವಾಗ ನೋಡಿ, ಏನೇ ನಾನು 0 ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ನಾನು 1ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಆನ್ಸರ್ ಏನು ಸಿಗುತ್ತೆ? 0ನೇ. ಸೊ ಏನೇ ಸಿಕ್ತಲ್ವಾ? ದೆನ್ ಅದೇ ಥರ 1ಅನ್ನು ಎಗೆ 1 ಅಂತ ಹೇಳಿ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀನಿ. 1 × 1 ಮಾಡಿದಾಗ ನನಗೇನು ಸಿಗುತ್ತೆ? ವ್ಯಾಲ್ಯೂ 1 ಸಿಗುತ್ತೆ. ಸೊ if I multiply any variable to the true value, we will get that variable value only. So that is identity law for AND operation. So option A is the correct answer. Then we have one more question. According to the complement law, what is A and not A? Complement law ಪ್ರಕಾರ A and not A ಅಂದರೆ ಏನು ಅಂತ ಕೇಳಿದ್ದಾರೆ. ಅದರ ಔಟ್ಪುಟ್ ಏನು ಬರುತ್ತೆ ಅಂತ. ಸೊ ಕಾಂಪ್ಲಿಮೆಂಟ್ ಲಾ ಅಂತ ಹೇಳಿದ್ರೆ ಇದು ಸ್ಟೇಟ್ಮೆಂಟು. ಇಫ್ ಎ ವ್ಯಾಲ್ಯೂನ ನಾನು 0 ಅಂತ ತೊಗೊಳ್ಳೋಣ, ಆ್ಯಂಡ್ ಆಪ್ರೇಷನ್ ಅಂದರೆ ಮಲ್ಟಿಪ್ಲಿಕೇಶನ್ನು, ನಾಟ್ ಎ ಇಸ್ ನಥಿಂಗ್ ಬಟ್ ಇನ್ವರ್ಸ್ ಅಲ್ವಾ? 0ದು ಇನ್ವರ್ಸ್ 1. ಸೊ 0 × 1 ಮಾಡಿದ್ರೆ ನನಗೇನು ಸಿಗುತ್ತೆ? ಆನ್ಸರು 0ನೇ ಸಿಗುತ್ತೆ. ದಟ್ ಈಸ್ ಫಾಲ್ಸ್ ಸಿಕ್ತು. ಅದೇ ಥರ ನಾನು ಎಗೆ ಇನ್ನೊಂದು ವ್ಯಾಲ್ಯೂ ಕೊಡೋಣ, 1 ಅಂತ. ಸೊ ನಾವು ಯಾವುದೇ ಒಂದು ಬೈನರಿ ವೇರಿಯೇಬಲ್ಗೆ 2 ವ್ಯಾಲ್ಯೂ ಕೊಡೋಕ್ಕಾಗೋದು. ದಟ್ ಈಸ್ 0 ಆ್ಯಂಡ್ 1. 1 ಕೊಡ್ತಾ ಇದ್ದೀನಿ ಇಲ್ಲಿ. 1ದು ಇನ್ವರ್ಸ್ ಇಸ್ 0. 1 × 0 is also 0. We will get an answer as 0. That is false. ಸೊ ನಾವು 2 ಆಪ್ರೇಷನ್ 2 ವ್ಯಾಲ್ಯೂಸ್ನ ಅಪ್ಲೈ ಮಾಡಿ ನೋಡಿದ್ದೀನಿ, ನನಗೆ ಆನ್ಸರ್ ಫಾಲ್ಸೇ ಬಂದಿದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಬಿ, ಫಾಲ್ಸ್.